ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹಲವಾರು ದಂಪತಿಗಳಿಗೆ ಮದುವೆಯ ನಂತರ ಬೇಬಿ ಪ್ಲ್ಯಾನಿಂಗ್ ಮಾಡುವಾಗ ಸಫಲತೆ ಸಿಗೋದಿಲ್ಲ. 1 ವರ್ಷ 2 ವರ್ಷ 3 ವರ್ಷ ಈ ರೀತಿ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಹಾಗೆ ಇನ್ನು ಕೆಲವು ದಂಪತಿಗಳಲ್ಲಿ ಮೊದಲನೇ ಮಗು ಏನೋ ಆಗುತ್ತೆ, ಆದರೆ 2ನೇ ಬೇಬಿಗೆ ಪ್ಲ್ಯಾನಿಂಗ್ ಮಾಡುವಾಗ ಇವರಿಗೆ ಸಫಲತೆ ಅನ್ನೋದು ಸಿಗೋದಿಲ್ಲ. ಇಂಥ ದಂಪತಿಗಳು ಕೂಡ IUI/IVF ಮೂಲಕ ಸೆಕೆಂಡ್ ಬೇಬಿನ ಪಡಿಬೇಕಾಗತ್ತೆ. ಇಂಥದ್ದೇ ಸಿಚುವೇಶನ್ನ ನಮ್ಮ ಕ್ಲೈಂಟ್ ಇಲ್ಲಿ ಫೇಸ್ ಮಾಡ್ತಾ ಇದ್ರು. ಇವರಿಗೆ ಮದುವೆಯಾಗಿ 10 ವರ್ಷ ಆಗಿತ್ತು, 7 ವರ್ಷದ ಮಗು ಇತ್ತು. ಆದರೆ ಇವರು 2ನೇ ಬೇಬಿಗೆ ಪ್ಲ್ಯಾನಿಂಗ್ ಮಾಡ್ತಾ ಇರುವಾಗ ಇವರಿಗೆ ಸಕ್ಸಸ್ ಸಿಕ್ಕಿರಲಿಲ್ಲ. ಡಾಕ್ಟರ್ಸ್ ಹತ್ರ ಹೋಗಿ ಹಲವಾರು ಬಗೆಯ ಟ್ರೀಟ್ಮೆಂಟ್ಸ್ಗಳನ್ನು ತಗೊಂಡಿದ್ದಾರೆ. ಹಾಗೆ ಒಂದು ಟೈಮ್ IUI ಕೂಡ ಆಗಿದೆ. ಆದ್ರೂ ಇವರಿಗೆ ಸಕ್ಸಸ್ ಅನ್ನೋದು ಸಿಕ್ಕಿರಲಿಲ್ಲ. ಫೈನಲಿ ಇವರಿಗೆ ನಮ್ಮ ವಿಡಿಯೋ ಸಿಕ್ಕಿದೆ. ಇದನ್ನು ನೋಡಿ ಇವರು ನನ್ನ ಹತ್ರ ಪರ್ಸ್ನಲ್ ಆಗಿ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ಪಡೆದಿದ್ರು. ನಾನು ಇವರಿಗೆ ಕೊಟ್ಟಂತಹ ಎಲ್ಲ ಟಿಪ್ಸ್, ಮನೆಮದ್ದು ಹಾಗೆ ಡಯಟ್ ಪ್ಲ್ಯಾನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಇವರಿಗೆ ವಿದಿನ್ 1 ಮಂತಲ್ಲೇ ರಿಸಲ್ಟ್ ಬಂದಿದೆ. ನೀವೇ ನೋಡ್ತಾ ಇರ್ಬೋದು, 3 ವರ್ಷದ ಕಾಲ ಸತತವಾಗಿ 2ನೇ ಬೇಬಿಗೆ ಪ್ಲ್ಯಾನಿಂಗ್ ಮಾಡಿರೋರು, ಹಾಗೆ IUI ಹಾಗೆ ಹಲವಾರು ಮೆಡಿಸಿನ್ಸ್ನ ತಗೊಂಡು ಇವರಿಗೆ ಫೇಲ್ಯೂರ್ ಆಗಿದ್ದಂತಹ ಸಿಚುವೇಷನಲ್ಲಿ ನಮ್ಮ ಟಿಪ್ಸು, ಮನೆಮದ್ದು, ನಮ್ಮ ಡಯಟು ಹೇಗೆ ಇವರಿಗೆ ಸಕ್ಸಸ್ ತಂದು ಕೊಟ್ಟಿದೆ ಅಂತ. ಹಾಗೆ ಇವರ ಬಾಯಿಂದನೇ ಇವರ ಒಂದು ಫೀಡ್ಬ್ಯಾಕ್ನ ಕೇಳ್ಕೊಂಬಂದರೆ ನಿಮಗೆ ಇನ್ನೂ ಜಾಸ್ತಿ ಮೋಟಿವೇಶನ್ ಬರುತ್ತೆ. ಸೊ ಬನ್ನಿ ಇವರ ಫೀಡ್ಬ್ಯಾಕ್ನ ಕೇಳ್ಕೊಂಬರೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಡಿಯರ್, ನಾನು ಚೆನ್ನಾಗಿದ್ದೀನಿ ಡಿಯರ್. ಯಾವಾಗ ಟೆಸ್ಟ್ ಮಾಡ್ಕೊಂಡ್ರಿದ್ಯಾ? ಇವತ್ತು ಮಾರ್ನಿಂಗ್ ಟೆಸ್ಟ್ ಮಾಡ್ಕೊಂಡ್ವಿ ಮೇಡಮ್. ಹೌದಾ, ಹೋಗಿದ್ರಾ ಆಸ್ಪತ್ರೆಗೆ? ಇಲ್ಲ ಮೇಡಮ್, ನಾಳೆ ಅಪಾಯಿಂಟ್ಮೆಂಟ್ ಸಿಕ್ತು. ನಾಳೆ ಮಾರ್ನಿಂಗ್ ಹೋಗ್ತೀವಿ ಮೇಡಮ್. ಓಕೆ ಓಕೆ. ಏನೇನ್ ಕಂಟಿನ್ಯೂ ಆಗಿ ಇಟ್ಟಿದ್ದೀರಾ? ಟಿಪ್ಸ್ ಗಳನ್ನ, ಔಷಧಿಗಳನ್ನ ಯಾವ್ಯಾವ ತಗೊಳ್ತಿದ್ದೀರಾ? ಯಾವ್ದು ಕಂಟಿನ್ಯೂ ಮಾಡಿದೀರಾ? ಅದೇ ನಾನು ಟ್ಯೂಬೋ ಕ್ಲೆನ್ಸ್ ನೀವು ಕೊಟ್ಟಿದ್ರಲ್ಲ, ಫರ್ಟಿ ಬೂಸ್ಟರು, ಓವಾ ಬೂಸ್ಟರು, ಅಶ್ವಗಂಧ ಮತ್ತೆ ಶತಾವರಿ ಪೌಡರ್ ತಗೊಂಡಿದ್ದೀನಿ ಮೇಡಮ್. ಹಸ್ಬೆಂಡಿಗೆ ಸ್ಪಮಾ ಬೂಸ್ಟರು, ಫರ್ಟಿ ಲೈಫ್ ಮೆಂದು, ಪುತ್ರ ಜೀವಕ್ ಪೌಡರು. ಓಕೆ. ಏನ್ ಸಮಸ್ಯೆ ಇದ್ದಿದ್ದು ಡಿಯರ್ ನಿಮ್ಗೆ? ನನ್ ಸಮಸ್ಯೆ ಅಂತ ಏನಿಲ್ಲ ಮ್ಯಾಮ್. ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ವಿ, ಒಂದು IUI ಮಾಡ್ಸಿದ್ವಿ, ಅದು ಫೇಲ್ ಆಯ್ತು. ಸೊ ಅದಕ್ಕೆ ನೆಕ್ಸ್ಟ್ ಈ ಮಂತ್ ಇಂದ ನಿಮ್ಮ ಇದು ತಗೊಂತಿದ್ವಿ. ಅವ್ರು ಇದು ಫೆಲೋಪಿಯನ್ ಟ್ಯೂಬ್ ಇದ್ ಮಾಡ್ಸ್ಕೊಂಡ್ ಬನ್ನಿ ಅಂದ್ರು, ಬಟ್ ನಾವು ಮಾಡ್ತಿರ್ಲಿಲ್ಲ ಮೇಡಮ್. ಅದಕ್ಕೆ ನಿಮ್ದು ಮೆಡಿಸಿನ್ ಕಂಟಿನ್ಯೂ ತಗೊಳಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ. ಅಂದ್ರೆ ನಿಮಗೆ ಡಾಕ್ಟ್ರು ಟ್ಯೂಬ್ ಟೆಸ್ಟ್ HSG ಮಾಡ್ಸಿ ಅಂತ ಹೇಳಿದ್ರು, ಬಟ್ ನೀವು ಮಾಡ್ತಿರ್ಲಿಲ್ಲ. ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡು ನೀವು ಮನೆ ಮದ್ದನ್ನ ಆರ್ಡರ್ ಮಾಡ್ಕೊಂಡಿದ್ದ, ಇಲ್ಲ ಜಸ್ಟ್ ನಿಮ್ದೇ? ಇಲ್ಲ, ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡು ಮನೆ ಮದ್ದು ಆರ್ಡರ್ ಮಾಡ್ಕೊಂಡಿದ್ದು. ಮಾತಾಡಿದ್ರಾ ನೀವು? ನಿಮ್ಮ ಹತ್ರ ಮಾತಾಡಿದ್ದೆ ನಾನು. ಓಕೆ. ನಾನ್ ಯಾವ್ಯಾವ್ದು ಬರ್ತಿದೆ ಎಲ್ಲಾನು ತಗೊಂಡ್ರೆ ಡಿಯರ್, ಒಂದು ಬಿಡ್ತೇನೆ? ಇಲ್ಲ ಜಸ್ಟ್ ನಿಮಗೆ ಯಾವ್ದು ಬೇಕು ಅದ್ರಲ್ಲಿ ಆಪ್ಷನ್ಸ್? ಇಲ್ಲ ಮೇಡಮ್, ಎಲ್ಲ ತಗೊಂಡೆ. ಅದು ಇದು ಸೀಡ್ ಸೈಕ್ಲಿಂಗ್, ಸನ್ಫ್ಲವರ್ ಸೀಡ್ಸ್, ಮತ್ತೆ ನನಗೆ ತಗೊಂಡಿದ್ದು 16th ಡೇ ಇಂದ ಮೇಡಮ್. ನಮ್ಗೆ ಅವತ್ತೇ ಮೆಡಿಸಿನ್ಸ್ ಬಂದಿದ್ದು. ಸೊ 16th ಡೇ ಇಂದ ತಗೊಂಡೆ ನಾನು, 16th ಇಂದ. ಓಕೆ. ಸೊ ಸನ್ಫ್ಲವರ್ ಸೀಡ್ಸು ಮತ್ತೆ ಇದು ಸಿಸಮಿ ಸೀಡ್ಸ್ ತಗೊಳ್ತಿದೆ. ನಿಮ್ ಮಿಕ್ಕಿದ ಮೆಡಿಸಿನ್ಸ್ ತಗೊಳ್ತಿದೆ ಮೇಡಮ್. ಓಕೆ. ಬಿಕಾಸ್ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಸಲ್ಟೇಷನ್ ತಗೊಂಡಾದ್ಮೇಲೂ ನಾನು ಯಾವ್ದು ರೆಕಮೆಂಡ್ ಮಾಡ್ತೀನಿ ಅದ್ ಎಲ್ಲಾನು ತಗೊಳಲ್ಲ. ಜಸ್ಟ್ ಅವ್ರಿಗೆ ಯಾವ್ದು ಬೇಕು ಅದ್ರಲ್ಲಿ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅದಾದ್ಮೇಲೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಮತ್ತೆ ನಮ್ಮೇಲೆ ಹೇಳ್ತಾರೆ ಮೇಡಮ್ ಬಂದಿಲ್ಲ ಅಂತ. ಬಟ್ ನೀವ್ ಆ ತಪ್ಪನ ಮಾಡಿಲ್ಲ. ನಾನ್ ಯಾವ್ದು ಬರ್ದಿದ್ದೀನಿ ಎಲ್ಲಾನು ಕೂಡ ನೀವು 100% ಹೌದು. ಅದ್ರ ಜೊತೆ ಬ್ಲಾಕ್ ರೆಸಿನ್ ವಾಟರ್, ಫೆನಲ್ ಸೀಡ್ಸು, ದಾಳಂಬ್ರೆ ಟಿಪ್ಸು, ಆಮೇಲೆ ಇದು ಅವೆಕ್ಯಾಡೋ, ಡಯಟ್, ಆಮೇಲೆ ಪ್ರಾಣಾಯಾಮ 20 days ವರೆಗೂ ಮಾಡಿದೆ ಮೇಡಮ್. ತುಂಬಾ ಖುಷಿ ಆಯ್ತು ಡಿಯರ್ ಕೇಳಿ. ಯಾಕಂದ್ರೆ 1 month ಅಲ್ಲಿ ನೀವು ಇಷ್ಟು ಒಳ್ಳೆ ರಿಸಲ್ಟ್ ತಗೊಂಡಿರೋದು ನಮಗೂ ತುಂಬಾ ಖುಷಿ ಆಯ್ತು. ಲಾಸ್ಟ್ ಮಂತ್ ಅಲ್ಲಿ ನೀವು ಕನ್ಸಲ್ಟೇಷನ್ ತಗೊಂಡಿದ್ದೆ ಅಲ್ವಾ ಡಿಯರ್? ಹೌದು ಮೇಡಮ್, ಈ ಮಂತ್ ಅಲ್ಲೇ ತಗೊಂಡಿದ್ದೆ ನಾನು. ಆಗಸ್ಟ್ ಮಂತ್ ಅಲ್ಲೇ ತಗೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ ಓಕೆ. ಆಗಸ್ಟ್ ಎಂಡ್ ಅಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ? ಹೌದು ಮೇಡಮ್. ಇಷ್ಟು ಬೇಗ ಬರುತ್ತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ ಫ್ರೆಂಡ್ಸ್, ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ನ ಫೀಡ್ಬ್ಯಾಕ್ ಹೇಗಿತ್ತು ಅಂತ. ಇವರು ಲಾಸ್ಟ್ ಇಯರ್ 2023 ಆಗಸ್ಟಲ್ಲಿ ನಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ರು.
ಅದು ಕೂಡ ಅದೇ ಮಂತಲ್ಲಿ ಇವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ನಾನು ಮೊದಲೇ ಹೇಳಿದ್ದೀನಿ, ಇವರು ಕೂಡ ಹಲವಾರು ಜಾಗದಲ್ಲಿ ಟ್ರೀಟ್ಮೆಂಟ್ನ ತೊಗೊಂಡಿದ್ದಾರೆ, ಇವನ್ IUI ಕೂಡ ಮಾಡಿಸ್ಕೊಂಡಿದ್ರು. ಅದಾದ ನಂತರ ನಮ್ಮ ಹತ್ರ ಬಂದು ಕನ್ಸಲ್ಟೇಷನ್ ಪಡೆದುಕೊಂಡು ನಾನು ಏನೇನು ಬರ್ತಿದ್ದೆ ಎಲ್ಲನೂ ಕೂಡ ಚಾಚು ತಪ್ಪದೆ ಎಲ್ಲ ಕೂಡ ಫಾಲೋ ಮಾಡಿದ್ದಾರೆ. ಈವೊಂದು ಇವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಗಂಡ ಹೆಂಡತಿಗೆ ಇಬ್ಬರಲ್ಲೂ ಕೂಡ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಸಮಸ್ಯೆ ಏನಂತ ಹೇಳಿದರೆ, ಹಲವಾರು ಜನ ನಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡಾದ್ಮೇಲೆ ನಾನು ಅವರಿಗೆ ಅವರ ಪ್ರಾಬ್ಲಮ್ನ ನೋಡಿ ಅದರ ಮೇಲೇ ಅವರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಯಾವ್ಯಾವುದನ್ನು ನೀವು ತೊಗೊಳ್ಬೇಕು, ಯಾವ್ಯಾವ ಒಂದು ಮನೆ ಮದ್ದನ್ನು ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ. ಅದಾದಮೇಲೂ ಅವರು ಅವರ ಇಷ್ಟಕ್ಕೆ ತಕ್ಕಂತೆ ಅವ್ರಿಗೆ ಯಾವುದು ಬೇಕು ಆ ಒಂದು ಮನೆ ಮದ್ದನ್ನು ಆಪ್ಟ್ ಮಾಡ್ಕೊಳ್ತಾರೆ. ಹಾಗೆ ಅವರಿಗೆ ಯಾವುದು ಈಸಿ ಆಗುತ್ತೆ ಅದೇ ಟಿಪ್ಸನ್ನು ಫಾಲೋ ಮಾಡ್ತಾರೆ. ಖಂಡಿತ ಈ ತಪ್ಪನ್ನು ನೀವು ಮಾಡಬೇಡಿ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ರೂ ಗಂಡ ಹೆಂಡತಿ ಇಬ್ಬರೂ ಕೂಡ ಯಾವ ರೀತಿ ಒಂದು ನಂಬಿಕೆ ಇಟ್ಟು ಎಲ್ಲನೂ ಕೂಡ ಫಾಲೋ ಮಾಡಿದ್ದಾರೆ, ಎಲ್ಲ ಕೂಡ ಒಂದು ಟಿಪ್ಸನ್ನು, ಡಯಟನ್ನು, ಮನೆಮದ್ದನ್ನು ತೊಗೊಂಡಿದ್ದಾರೆ. ನೀವು ಕೂಡ ಅದೇ ರೀತಿ ನಂಬಿಕೆ ಇಟ್ಟು ನಮ್ಮ ಮೆಡಿಸಿನ್ಸ್ ಮೇಲೆ ಆಗಿರ್ಬೋದು, ನಮ್ಮ ಟಿಪ್ಸ್ ಮೇಲೆ ಆಗಿರ್ಬೋದು ನಂಬಿಕೆ ಇಟ್ಟು ಎಲ್ಲನೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡೋದು ತುಂಬ ಇಂಪಾರ್ಟೆಂಟು. ನೀವು ಯಾವಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಹೆಲ್ದಿ ರೊಟೀನನ್ನು ಫಾಲೋ ಮಾಡ್ತೀರಾ, ಹೆಲ್ದಿ ಡಯಟನ್ನು ತೊಗೊಳ್ತೀರಾ, ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡ್ತೀರಾ, ಸ್ಟ್ರೆಸ್ ತೊಗೊಳ್ಳೋದನ್ನು, ಹಾಗೆಯೇ ಮೆಡಿಟೇಷನ್ ಆಗಿರ್ಬೋದು, ನಮ್ಮ ಟಿಪ್ಸ್ ಆಗಿರ್ಬೋದು, ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀರೋ ಅಷ್ಟೇ ನಿಮಗೂ ಕೂಡ ಬೇಗ ರಿಸಲ್ಟ್ಸ್ ಬರುತ್ತೆ. ಈವನ್ ನೀವು ಬೇರೆ ಬೇರೆ ವಿಡಿಯೋಸಲ್ಲಿ ನಮ್ಮ ಸಕ್ಸಸ್ ಸ್ಟೋರೀಸ್, ಟೆಸ್ಟಿಮೋನಿಯಲ್ಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ವರ್ಸ್ಟ್ ಕಂಡೀಷನ್ ಇರುತ್ತೆ. ಡಾಕ್ಟರ್ಸೇ ಸ್ವತಃ ಹೇಳಿರ್ತಾರೆ ನಿಮಗೆ ನ್ಯಾಚುರಲ್ ಆಗಿ ಆಗಲ್ಲ, IUI ಅಲ್ಲ IVFಗೆ ನೀವು ಹೋಗಬೇಕು ಅಂತ. ಅಂಥವರು ಕೂಡ ಕಪಲ್ಸು ನಮ್ಮ ಹತ್ರ ಮೆಡಿಸಿನ್ಸ್ ತೊಗೊಂಡು, ನಮ್ಮ ಟಿಪ್ಸ್ ತೊಗೊಂಡು ಫಾಲೋ ಮಾಡಿ ಅವರು ಸಕ್ಸಸ್ನ ಪಡೆದಿರ್ತಾರೆ. ಇದರ ಹಿಂದೆ ಓನ್ಲಿ ಮೆಡಿಸಿನ್ಸು, ಮನೆಮದ್ದು, ಟಿಪ್ಸು ಅಂತ ಹೇಳಿದ್ರೆ ಈ ಮಾತು ತಪ್ಪಾಗುತ್ತೆ. ಇದರ ಹಿಂದೆ ಅವರ ಒಂದು ನಂಬಿಕೆ, ಹಾಗೆ ಅವರ ಒಂದು ಪರಿಶ್ರಮ ಅಂತಲೇ ಹೇಳ್ಬೋದು. ಇದು ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ಕಪಲ್ಸ್ ಪ್ರೆಗ್ನೆನ್ಸಿ ರಿಸಲ್ಟ್ಸ್ನ ತಗೊಳ್ಳೋದಕ್ಕೆ. ಈ ಒಂದು ವಿಡಿಯೋಯಿಂದ ನಿಮಗೂ ಕೂಡ ಏನೋ ಒಂದು ನಂಬಿಕೆ ಅನ್ನೋದು ಹುಟ್ಟಿರುತ್ತೆ, ನೀವು ಕೂಡ ತಾಯಿ ತಂದೆ ಆಗಬಹುದು ಅನ್ನುವಂತಹ ಭರವಸೆಯನ್ನು ಹುಟ್ಟಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಾನಲ್ನಲ್ಲಿ ಹಲವಾರು ಈ ರೀತಿಯ ಟೆಸ್ಟಿಮೋನೀಸ್ಗಳು ನಿಮಗೆ ಸಿಗುತ್ತೆ. ನಮ್ಮ ಟೆಸ್ಟಿಮೋನಿಯಲ್ಸ್ಗಳನ್ನು ನೀವು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಜೊತೆಯಲ್ಲಿ ಕೂತ್ಕೊಂಡು ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ನೀವು ನಮ್ಮ ಟೆಸ್ಟಿಮೋನಿಯಲ್ಸ್ಗಳನ್ನು ನೋಡೋದ್ರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಎಷ್ಟೋ ಮಾತುಗಳನ್ನು ಕೇಳಿರ್ತಾರೆ, ನಿಮಗೆ ಆಗೋದಿಲ್ಲ, ನೀವು ಪ್ರೆಗ್ನೆಂಟ್ ಆಗೋದಿಲ್ಲ, ನಿಮಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ. ಈ ಎಲ್ಲ ಒಂದು ನೋವನ್ನು ನೀವು ಮರೆತು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ, ಖಂಡಿತ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಅನ್ನೋದು ಆಗುತ್ತೆ. ನಿಮ್ಮ ನಂಬಿಕೆ ಅನ್ನೋದು ನಿಜ ಆಗೇ ಆಗುತ್ತೆ. ಸೊ ನಿಮಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇರಬಹುದು, ಡಾಕ್ಟರ್ಸ್ ನಿಮಗೆ ನ್ಯಾಚುರಲ್ ಆಗಿ ಆಗೋದೇ ಇಲ್ಲ, IVFಗೆ ಹೋಗಿ, ಇಲ್ಲ HHG ಟೆಸ್ಟ್ ಮಾಡಿಸಿ, ಟ್ಯೂಬ್ ಟೆಸ್ಟ್ ಮಾಡಿಸಿ, ಅದು ಮಾಡಿ ಇದು ಮಾಡಿ ಅಂತ ಏನೇ ಹೇಳಿರ್ಬೋದು, ನೀವು ಕೂಡ ನಮ್ಮ ಹತ್ರ ನಮ್ಮ ಸೇವೆಯನ್ನು ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ, ಬಹುಶಃ ನಿಮಗೂ ಕೂಡ ರಿಸಲ್ಟ್ಸ್ ಬರ್ಬೋದು. ಹಾಗೆಯೇ ನಿಮಗೆ ನಮ್ಮ ಆನ್ಲೈನ್ ಸೇವೆ ಬೇಕು ಅಂತ ಹೇಳಿದರೆ, ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಬೋದು. ಹಾಗೆ ನೀವು ವಾಟ್ಸಪ್ ಮಾಡಿದ ನಂತರ ನಮ್ಮ ಟೀಮ್ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ನಂತರ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನಮ್ಮ ಬಳಿ ಹೇಳಿಕೊಂಡು ಅದಕ್ಕೆ ತಕ್ಕಂತೆ ಟಿಪ್ಸ್ ಚಾರ್ಟ್, ಡಯಟ್ ಪ್ಲ್ಯಾನ್, ಮನೆಮದ್ದನ್ನು ತಗೋಬೋದು.